ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಸ್ವಲ್ಪ ನನ್ನ ಸ್ಕಿನ್ ಕೇರ್ದು ಹೇಗೆ ಮಾಡ್ತೀನಿ ಅಂತ ತೋರಿಸೋಣ ಅಂತ ಅನಿಸ್ತು. ಸುಮಾರು ದಿನ ಆಗೋಯಿತು ನಾನು ಫೇಸಿಗೆ ಅಪ್ಲೈ ಮಾಡಿ, ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಫೇಶಿಯಲ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಸುಮಾರು ದಿನವೇ ಆಗೋಯಿತು. ಆಲ್ಮೋಸ್ಟ್ ಒಂದು ಸುಮಾರು ಮಂತ್ಸೇ ಆಗೋಯಿತು ಅಂತ ಹೇಳಿ. ಸೊ ಅವಾಗವಾಗ ಯಾವಾಗಲಾದರೂ ನಾನು ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊತಾ ಇದ್ದೆ, ಅಪ್ಲೈ ಮಾಡ್ಕೊತಾ ಇದ್ದೆ. ಅದು ಕೂಡ ಸುಮಾರು ದಿನ ಆಗೋಯಿತು. ಸೊ ಹಾಗಾಗಿ ಇವತ್ತು ನನ್ನ ಕನ್ನಡಿಲಿ ನೋಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಒಂಥರ ಫುಲ್ಲು ಟ್ಯಾನ್ ಆದಂಗೆ ಅಂತ ಅನಿಸ್ತಾಯಿತ್ತು. ಹಾಗಾಗಿ ಮನೇಲೇ ಮಾಡ್ಕೊಳ್ಳೋಣ ಅಂತ ಅನಿಸ್ತಿತ್ತು. ಸೊ ಹೋಗಿ ಮಾಡಿಸ್ಕೊಂಡು ಬಾ ಫೇಶಿಯಲ್ ಅಂದರು. ಬಟ್ ಆದರೆ ನನಗೆ ಇವತ್ತು ಮೂಡಿಲ್ಲ ಹೋಗೋಕ್ಕೆ. ಅಟ್ಲೀಸ್ಟ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ತಯಾರು ಮಾಡಿ ನಾನೇ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಹೇಗಿದ್ದರೂ ಮಾಡ್ತಾಯಿದ್ದೆ, ಸೊ ನಿಮಗೂ ಯೂಸ್ ಆಗುತ್ತೆ ಅಂತ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಬನ್ನಿ ಯಾವ ರೀತಿ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತೀನಿ, ಏನು ಇರ್ತಾ ಅಂತ ತೋರಿಸ್ತೀನಿ. ಫೇಸ್ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಇದು ಹಾಲು ತೊಗೊಂಡಿದ್ದೀನಿ, ಹಸಿ ಹಾಲು ಕಾಯಿಸಿರಬಾರ್ದು, ಹಸಿ ಹಾಲು ತೊಗೋಬೇಕು. ಮತ್ತು ಇದು ಕಾಟನ್ ಪ್ಯಾಡು, ಇದಕ್ಕೆ ಈ ರೀತಿ ಡಿಪ್ ಮಾಡಿ ಸ್ಕ್ವೀಸ್ ಮಾಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇದರಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿರುವಂಥ ಡರ್ಟ್ ಎಲ್ಲ ರಿಮೂವ್ ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ದಿನ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಬ್ರೈಟ್ ಆ್ಯಂಡ್ ಒಂದು ಗ್ಲೋಯಿಂಗ್ ಸ್ಕಿನ್ ನಿಮಗೆ ಸಿಗುತ್ತೆ. ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ಇದನ್ನ ಸ್ಕಿಪ್ ಮಾಡಿ ರೋಸ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ಪ್ಯಾಕ್ ವಿತ್ ಸ್ಕ್ರಬ್ ಎರಡೂ ಒಟ್ಟಿಗೆ ನಿಮಗೆ ಸಿಗುತ್ತೆ. ಸೊ ಒಂದು ಬೌಲಿಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಲು ಸ್ವಲ್ಪ, ನೀವು ಬೇಕಿದ್ರೆ ಇದಕ್ಕೆ ರೋಸ್ ವಾಟರು ಅಥವಾ ನಾರ್ಮಲ್ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಕಾಫಿ ಪೌಡರ್, ಅರಿಶಿನ ಹಾಕೊತಿದ್ದೀನಿ, ಜೇನುತುಪ್ಪ, ಇಷ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಮತ್ತು ಸ್ಕ್ರಬ್ ರೆಡಿ ಆಯಿತು. ಸೊ ಈಗ ಅಪ್ಲೈ ಮಾಡೋಣ. ನೀಟಾಗಿ ಅಂಡರ್ ಎಲ್ಲನೂ ಹಚ್ಕೊಳ್ಳಿ. ಈ ಥರ ಇಲ್ಲೆಲ್ಲ ಅಪ್ಲೈ ಮಾಡೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಿದೆ ಸೊ ಅದನ್ನು ರಿಮೂವ್ ಆಗುತ್ತೆ. ಸೊ ಇದರಲ್ಲಿ ವಾರದಲ್ಲಿ 2 ಸತಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ನಿಮಗೊಂದು ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ನಿಮ್ಮದು ಅನ್ಇವನ್ ಸ್ಕಿನ್ ಇದ್ದರೆ ಅದು ರೆಡ್ಯೂಸ್ ಆಗುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ. ಪಿಗ್ಮೆಂಟೇಷನ್ ಸೊ ಏನೇ ಇದ್ದರೂ, ಮತ್ತು ಸಣ್ಣ ಟ್ಯಾನ್ ಆಗಿದ್ರೆ ಸೊ ಎಲ್ಲ ಕೂಡ ಒಂದೇ ಪ್ಯಾಕಲ್ಲಿ ನಿಮಗೆ ಎಲ್ಲ ರೆಡ್ಯೂಸ್ ಆಗುತ್ತೆ. ಸೊ ಇದನ್ನು ನೀವು ವಾರದಲ್ಲಿ 2 ದಿನ ಅಪ್ಲೈ ಮಾಡಬೇಕು. ಯಾವುದೇ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಂಡಾಯ್ತು. ಸೊ ಇದು ಉಳಿದಿರೋದನ್ನು ನೀವು ಬಾಡಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಸೊ ನಾನು ಇದನ್ನು ಉಳಿದು ಬಾಡಿಗೆ ಅಪ್ಲೈ ಮಾಡ್ಕೊತೀನಿ. ಇದನ್ನು ಇವಾಗ 10 to 15 ಮಿನಿಟ್ಸ್ ಬಿಡೋಣ. ಆದಮೇಲೆ ಒಂದು 10-15 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಅದನ್ನು ಈ ಥರ ಡಿಪ್ ತಗೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ. ಅಂದರೆ ಮಸಾಜ್ ಮಾಡಿ, ನಿಧಾನವಾಗಿ ಮಾಡಿ, ಹಾರ್ಶಾಗಿ ಮಾಡೋಕ್ಕೆ ಹೋಗಬೇಡಿ. ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರುತ್ತೆ ಅದು ಕೂಡ ರಿಮೂವ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ನಿಗೆ ಒಂದು ಇನ್ಸ್ಟೆಂಟ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಆದಮೇಲೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೀವೇ ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಾ ಇದೆ, ಇನ್ಸ್ಟೆಂಟ್ ಗ್ಲೋ ಬರ್ತಾ ಇದೆ ಫೇಸಲ್ಲಿ ಅಂತ. ಸೊ ಬಿಡ್ತಿದೆ. ಸೊ ನೋಡಿ ಇನ್ಸ್ಟೆಂಟ್ ಗ್ಲೋ ಕಾಣಿಸ್ತಿದೆ ಅಲ್ವಾ. ಸೊ ಇದನ್ನು ನೀವು ಯಾವುದಾದ್ರೂ ಸಡನ್ ಫಂಕ್ಷನ್ ಬಂದಾಗ ಅಥವಾ ನಮಗೆ ಪಾರ್ಲರ್ಗೆ ಹೋಗೋಕ್ಕೆ ಇಷ್ಟ ಆಗಲ್ಲ ಅನ್ನೋವಾಗ ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ.
ಸೊ ಒಂದ್ಸತಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್, ಸೊ ರಿಸಲ್ಟ್ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ನೀವು ಒಂದು ಒಳ್ಳೆ ಟೋನರ್ ಮತ್ತು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಬೇಕು. ಸೊ ಇಲ್ಲಾಂದರೆ ನೀವು ಸಡನ್ನಾಗಿ ಸನ್ ಎಕ್ಸ್ಪೋಜರ್ ಆಗಿರ್ಬೋದು, ಮತ್ತು ಸೂರ್ಯ ಇಲ್ಲ ಅಂತ ಅಂದ್ರೂ ನಮಗೆ ಸ್ಕಿನ್ನಿಗೆ ಹಾರ್ಮ್ ಆಗುತ್ತೆ. ಸೊ ಹಾಗಾಗಿ ಸೂರ್ಯ ಇರಲಿ ಇಲ್ದಲೇ ಇರಲಿ ನಾವು ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಸೊ ನಾವು ಈಗ ಇರೋವಂಥ ವೆದರ್ ಆಗಿರ್ಬೋದು ಅಥವಾ ಪೊಲ್ಯೂಷನ್ ಆಗಿರ್ಬೋದು ನಮ್ಮ ಸ್ಕಿನ್ನಿಗೆ ಹಾರ್ಮ್ ಆಗುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ಮಾಯಿಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಆವಾಗ ನಮ್ಮ ಡೈಲಿ ರುಟೀನಲ್ಲಿ ಅದನ್ನೊಂದು ಅಪ್ಲೈ ಮಾಡ್ತಿಲ್ಲ ಅಂತಂದರೆ ಟ್ರೈ ಮಾಡಿ. ಈಗ ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡ್ತಾರೆ, ಒಬ್ಬೊಬ್ಬರಲ್ಲಿ ಇರಲ್ಲ. ಸೊ ಯು ಮಸ್ಟ್ ಆ್ಯಂಡ್ ಶುಡ್ ಅದು ಇರಲೇಬೇಕು. ಸೊ ಬಾಯ್ಸ್ ಆಗಿರ್ಬೋದು, ಮೆನ್ಸ್ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಇಬ್ಬರು ಅಪ್ಲೈ ಮಾಡಲೇಬೇಕು. ಸೊ ಇನ್ಯಾವುದಾದ್ರು ಇದೇ ಥರ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಕೇರ್ ನನ್ನ ರುಟೀನ್ ಆಗಿರ್ಬೋದು, ಹೇರ್ ಕೇರ್ ರುಟೀನ್ ಆಗಿರ್ಬೋದು, ಯಾವ್ದಾದ್ರು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದಾಗಿದ್ದು ಇವತ್ತಿನ ನನ್ನ ಗ್ಲೋಯಿಂಗ್ ಪ್ಯಾಕ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀವಿ. ಸೊ ಸಿಗೋಣ ಮತ್ತೆ ಮುಂದೆ ನೋಡಿದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.